ಬಜೆಟ್ ನಲ್ಲಿ ಮತ್ತೆ ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿ. 6,000 ರೂಪಾಯಿ ಹಣ ಕೂಡ ಈಗ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಜಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಬಜೆಟ್ ನಲ್ಲಿ ಒಟ್ಟು 2-3 ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬಂದಿರುವಂತದ್ದು. ವೀಕ್ಷಕರೇ, ನೀವು ಕೂಡ ಈಗಾಗಲೇ ಬಜೆಟ್ ಬಗ್ಗೆ ಅಪ್ಡೇಟ್ ತಗೊಂಡಿದ್ರೆ ಇನ್ನೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಅದರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹೀಗಾಗಿ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ. ಮತ್ತೆ ಮಹಿಳೆಯರಿಗೆ ಆರ್ಥಿಕ ಸಹಾಯ ಒಂದು ಯೋಜನೆಗಳ ಬಟ್ಟೆಯನ್ನು ಕೂಡ ಈಗಾಗಲೇ ಒಂದು ಬಿಡುಗಡೆ ಮಾಡಲಾಗಿದೆ. ಅದರಲ್ಲಿ ಏನೆಲ್ಲ ಘೋಷಣೆಗಳಾಗಿದ್ದಾವೆ, 45,000 ರೂಪಾಯಿ ಹಣ ಹೇಗೆ ಪಡ್ಕೋಬೇಕು ಅದು ಕೂಡ ನೋಡೋಣ. ಇನ್ನೊಂದು ಕಡೆಗೆ ಮನೆಗಳ ಯೋಜನೆಗಳ ಒಂದು ಪಟ್ಟಿ ಕೂಡ ಬಿಡುಗಡೆ ಮಾಡಲಾಗಿದೆ. ವೀಕ್ಷಕರೇ, ಮತ್ತೊಂದು ಕಡೆಗೆ ಹೇಳೋದಾದ್ರೆ ಭೂಮಿ ಯೋಜನೆ ಬಗ್ಗೆನೂ ಕೂಡ ಒಂದು ಅಪ್ಡೇಟ್ ಬಂದಿದೆ. ಅಂದ್ರೆ ನಿವೇಶನಗಳನ್ನು ಕೂಡ ವಿತರಣೆ ಮಾಡಲಾಗುತ್ತಂತೆ. ಬಜೆಟ್ ನಲ್ಲಿ ಒಂದು ಸಿಹಿ ಸುದ್ದಿ ಕೂಡ ಸದ್ಯಕ್ಕೆ ಬಂದಿರುವಂತದ್ದು. ವೀಕ್ಷಕರೇ, ಸೊ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ವಿಡಿಯೋಗೆ ಲೈಕ್ ಕೂಡ ಮಾಡಿ. ಗೃಹಲಕ್ಷ್ಮಿಯರಾಗಿರ್ಬೋದು ಎಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಿ. ಮತ್ತೊಂದು ಕಡೆಗೆ ಪಂಚ ಗ್ಯಾರಂಟಿ ಯೋಜನೆಗಳಲ್ಲ, ಇನ್ನು ಮುಂದೆ 4 ಗ್ಯಾರಂಟಿ ಮಾತ್ರನೇ. ಯಾಕಂದ್ರೆ ಒಂದು ಗ್ಯಾರಂಟಿ ಯೋಜನೆಗೆ ಯಾವುದೇ ಅನುದಾನವೂ ಕೂಡ ಬಿಡುಗಡೆ ಮಾಡಿಲ್ಲ. 1 ರೂಪಾಯಿನೂ ಕೂಡ ಈ ಒಂದು ಯೋಜನೆಗೆ ಸರ್ಕಾರ ಇಟ್ಟಿಲ್ಲ ಅಂತ ಹೇಳಲಾಗ್ತದೆ. ಹಾಗಾದ್ರೆ ಆ ಒಂದು ಗ್ಯಾರಂಟಿ ಯೋಜನೆ ಬಂದ್ ಆಗುತ್ತಾ? ಯಾವ ಒಂದು ಗ್ಯಾರಂಟಿ, ಅದು ಕೂಡ ಇದೇ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವೀಕ್ಷಕರೇ, ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಲಿದೆ. ಅನ್ನಭಾಗ್ಯ ಫಲಾನುಭವಿಗಳಿಗೆ ರೇಷನ್ ಕಾರ್ಡ್ ಇದ್ದರಿಗೂ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಈ ವಿಡಿಯೋಗೆ ನೀವು ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕೂಡ ನಿಮ್ಮ ಒಂದು ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಮತ್ತೆ ವೀಕ್ಷಕರೇ, ನಿಮಗೂ ಕೂಡ 26ನೇ ಕಂತು ಹಣ ಜಮೆ ಆಗಿದೆಯಾ, ಎಸ್ ಆರ್ ನೋ ಅಂತ ಬೇಗನೆ ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಕೂಡ ಮಾಡಿ. ನಿಮ್ಮ ಕಮೆಂಟ್ ಓದಿ ನಾವು ಅದಕ್ಕೆ ರಿಪ್ಲೈ ಕೂಡ ಮಾಡಲಿದ್ದೇವೆ. ವೀಕ್ಷಕರೇ, ಮೊದಲಿಗೆ ಗೃಹಲಕ್ಷ್ಮಿಯರಿಗೆ ಇನ್ ಮುಂದೆ ಅಕೌಂಟ್ಗೆ 2,000 ರೂಪಾಯಿ ಹಣ ಸಲೀಸಾಗಿ ಬರುತ್ತೆ. ಅಂದ್ರೆ ತಡವಾಗೋದಿಲ್ಲ ಅಂತಾನೆ ಹೇಳ್ಬೋದು. ಎದಕ್ಕಂದ್ರೆ ಕೋಟ್ಯಂತರ ಗೃಹಿಣಿಯರ ಆರ್ಥಿಕ ಶಕ್ತಿಯಾಗಿರೋ ಗೃಹಲಕ್ಷ್ಮಿ ಯೋಜನೆಗೆ ಬಜೆಟ್ ನಲ್ಲಿ ಸಿಂಹ ಪಾಲು ಕೊಡಲಾಗಿದೆ. ಅಂದ್ರೆ ಸಿದ್ದರಾಮಯ್ಯನವರು 2026-27ನೇ ಸಾಲಿನ ಬಜೆಟ್ ನಲ್ಲಿ ಬೃಹತ್ ಕೊಡುಗೆ ಒಂದು ಕೊಟ್ಟಿದ್ದಾರೆ. ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಬರೋಬ್ಬರಿ 28,608 ಕೋಟಿ ರೂಪಾಯಿಗಳನ್ನ ಬೃಹತ್ ಮೊತ್ತವನ್ನ ಮೀಸಲಿಡುವುದಾಗಿ ಒಂದು ಘೋಷಣೆಯನ್ನ ಇಲ್ಲಿ ಮಾಡಿದ್ದಾರೆ. ವೀಕ್ಷಕರೇ, ಮಹಿಳೆಯರು ಹಾಗೂ ಮಕ್ಕಳಿಗೆ ಸಂಕಷ್ಟದ ಸಂದರ್ಭದಲ್ಲಿ ತಕ್ಷಣವೇ ರಕ್ಷಣೆ ಕೊಡುವ ಉದ್ದೇಶದಿಂದ ಅಕ್ಕಪಡೆ ಯೋಜನೆ ಕೂಡ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗಿದೆ ಅಂತಾನೂ ಕೂಡ ಘೋಷಣೆ ಇಲ್ಲಿ ಮಾಡಿರುವಂತದ್ದು. ಅಂದ್ರೆ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಬರೋಬ್ಬರಿ 28,608 ಕೋಟಿ ರೂಪಾಯಿ ಹಣ ಇಟ್ಟಿದ್ದು, ಈ ಒಂದು ವರ್ಷ ಪೂರ್ತಿ 2,000 ರೂಪಾಯಿ ಪ್ರತಿ ತಿಂಗಳು ಕಂತು ಹಣ ನೀಟಾಗಿ ಕ್ಲಿಯರ್ ಆಗಿ ಬರಬೇಕು. ಅಂದ್ರೆ ಯಾವುದೇ ರೀತಿ ಅಡಚಣೆಗಳು ಆಗಬಾರ್ದು. ಹೋದ ವರ್ಷ ಏನಾಗಿತ್ತು, ಫೆಬ್ರವರಿ ಮತ್ತು ಜನವರಿ ತಿಂಗಳದ್ದು, ಮಾರ್ಚ್ ತಿಂಗಳದ್ದು ಸ್ವಲ್ಪ ಅಡಚಣೆ ಆಗಿತ್ತು. ಅದನ್ನ ನಂತರ ಕ್ಲಿಯರ್ ಮಾಡಲಾಯಿತು. ಹೀಗಾಗಿ ಈ ಬಾರಿ ಆಗಬಾರ್ದು ಅಂತ ಈ ಒಂದು ಯೋಜನೆ ಅಡಿಯಲ್ಲಿ ಈಗ ತುಂಬಾನೇ ಹಣವನ್ನ ಮೀಸಲಿಡಲಾಗ್ತಾ ಇದೆ. ಇದು ಕೂಡ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ಈಗಾಗಲೇ ಇದರ ಬಗ್ಗೆ ಅಧಿಕೃತವಾಗಿ ಟ್ವೀಟ್ ಕೂಡ ಮಾಡಿದ್ದಾರೆ, ನೀವು ನೋಡಬಹುದು ಸ್ಕ್ರೀನ್ ಮೇಲೆ. ಒಟ್ಟು ಇಲ್ಲಿವರೆಗೂ 62,345 ಕೋಟಿ ರೂಪಾಯಿಗಳನ್ನ ವರ್ಗಾವಣೆ ಕೂಡ ಮಾಡಲಾಗಿದೆ ಗೃಹಲಕ್ಷ್ಮಿ ಯೋಜನೆ ಮೂಲಕ. ಮತ್ತೆ ವೀಕ್ಷಕರೇ, ಈಗ 27ನೇ ಕಂತು ಹಣ ಕೂಡ ಬಿಡುಗಡೆ ಆಗಿದ್ದು ಗೃಹಲಕ್ಷ್ಮಿಯರಿಗೆ ಒಂದು ಬಂಪರ್ ಸಿಹಿ ಸುದ್ದಿ ಅಂತಾನೂ ಕೂಡ ನಾವು ಇಲ್ಲಿ ಹೇಳ್ಬೋದು. ಮತ್ತೆ ಈಗ ಇದು ಒಂದು ಹಣ ನಿಮಗೆ ಇದೇ ಒಂದು 12 ಅಥವಾ 13ನೇ ತಾರೀಕಿನ ಒಳಗೆ ಅಕೌಂಟ್ಗೆ ಜಮೆ ಆಗಲಿದೆ ಅಂತಾನೂ ಕೂಡ ಹೇಳಲಾಗಿದೆ. ಇನ್ನು ಗೃಹಲಕ್ಷ್ಮಿ ಸೊಸೈಟಿ ಸಂಘವು ಕೂಡ ಪ್ರಾರಂಭವಾಗ್ತಾ ಇದೆ. ಈ ಒಂದು ಯೋಜನೆ ಮೂಲಕ ನಿಮಗೆ 30,000 ರೂಪಾಯಿಂದ 3 ಲಕ್ಷ ರೂಪಾಯಿವರೆಗೂ ಸಾಲ ಸೌಲಭ್ಯವೂ ಕೂಡ ಮಾಡಿಕೊಡಲಾಗುತ್ತೆ ಕರ್ನಾಟಕ ಸರ್ಕಾರದಿಂದ. ಯಾವುದೇ ಗ್ಯಾರಂಟಿ ಇಲ್ಲದೆ ನಿಮಗೆ ಸಾಲದ ಒಂದು ಭರವಸೆಯನ್ನ ಗೃಹಲಕ್ಷ್ಮಿಯರಿಗೆ ಕೊಡಲಾಗಿದೆ. ಇದಕ್ಕೆ ಗೃಹಲಕ್ಷ್ಮಿ ಸೊಸೈಟಿ ಸಂಘ ಅಂತಾನು ಕೂಡ ಕರೆಯಲಾಗಿದೆ. ವೀಕ್ಷಕರೇ, ಅಷ್ಟು ಮಾತ್ರವಲ್ಲದೆ ಈ ಒಂದು ಗೃಹಲಕ್ಷ್ಮಿ ಸಂಘದಲ್ಲಿ ನೀವು ಸಾಲ ಪಡ್ಕೋಬೇಕಂದ್ರೆ ಮೊದಲು ನೀವು ಅದರಲ್ಲಿ ಸದಸ್ಯರಾಗಬೇಕಾಗುತ್ತೆ. ವೀಕ್ಷಕರೇ, 200 ರೂಪಾಯಿ ಪ್ರತಿ ತಿಂಗಳು ಪಾವತಿ ಮಾಡೋದ್ರ ಮೂಲಕ 6 ತಿಂಗಳವರೆಗೂ 1,200 ರೂಪಾಯಿ ನೀವು ಡೆಪಾಸಿಟ್ ಅನ್ನ ಮಾಡಬೇಕಾಗುತ್ತೆ. ನಂತರ ನಿಮಗೆ 6 ತಿಂಗಳ ನಂತರ ಇಲ್ಲಿ ಸಾಲ ಸೌಲಭ್ಯ ಕೂಡ ಮಾಡಿಕೊಡಲಾಗುತ್ತೆ. ಇನ್ನೊಂದು ಕಡೆಗೆ ವೀಕ್ಷಕರೇ, ಧನಶ್ರೀ ಫಲಾನುಭವಿಗಳಿಗೆ 30,000 ರೂಪಾಯಿ ಇದ್ದದ್ದು 45,000 ರೂಪಾಯಿ ಪ್ರೋತ್ಸಾಹಧನವನ್ನ, ಸಹಾಯಧನವನ್ನ ಏರಿಕೆಯನ್ನ ಮಾಡಲಾಗಿದೆ. ಹೌದು, ಮಾಜಿ ದೇವದಾಸಿಯರಾಗಿರ್ಬೋದು, ಲಿಂಗತ್ವ, ಅಲ್ಪಸಂಖ್ಯಾತರು, ಚೇತನ ಹಾಗೂ ಧನಶ್ರೀ ಯೋಜನೆ ಫಲಾನುಭವಿಗಳಿಗೆ ನೀಡಲಾಗುವ ಪ್ರೋತ್ಸಾಹಧನವನ್ನ 30,000 ರೂಪಾಯಿಂದ 45,000 ರೂಪಾಯಿಗೆ ಹೆಚ್ಚಳವನ್ನ ಮಾಡಿದ್ದಾರೆ. ಮತ್ತು ನಮ್ಮ ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರೋ 1,39,844 ಅಂಗನವಾಡಿ ಕಾರ್ಯಕರ್ತೆಯರು ಕೂಡ ಸಹಾಯಕರಿಗೆ ಹೆಚ್ಚುವರಿ ಒಂದು ಜೊತೆ ಸಮವಸ್ತ್ರವನ್ನ ಕೂಡ ವಿತರಣೆ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ. ವೀಕ್ಷಕರೇ, ಇನ್ನು ಪಂಚ ಗ್ಯಾರಂಟಿ ಯೋಜನೆಗಳಿಗೂ ಕೂಡ ಒಂದು ಭರ್ಜರಿ ಕೊಡುಗೆಗಳನ್ನ ಕೊಡಲಾಗಿದೆ. ಆದ್ರೆ ಈ ಒಂದು ಯೋಜನೆಗೆ ಯಾವುದೇ ರೀತಿ ಕೊಡುಗೆ ಕೊಟ್ಟಿಲ್ಲ, ಯಾವುದೇ ರೀತಿ ಒಂದು ಅನುದಾನ ಕೂಡ ಕೊಟ್ಟಿಲ್ಲ. ಹೀಗಾಗಿ ಈ ಒಂದು ಯೋಜನೆ ಬಂದಾಗುತ್ತಾ? ಹಂಗಂದ್ರೆ ಕರ್ನಾಟಕದಲ್ಲಿ ಇನ್ ಮುಂದೆ 5 ಗ್ಯಾರಂಟಿ ಬದಲಾಗಿ 4 ಗ್ಯಾರಂಟಿಗಳು ಮಾತ್ರ ಇರ್ತಾವ.
ಇದ್ರ ಬಗ್ಗೆನೂ ಕೂಡ ನಿಮಗೆ ಒಂದು ಉತ್ತರವನ್ನ ಕೊಡಲಿದ್ದೇವೆ. ಹಾಗೂ ವಿಲೇವಾರು ಅಂದ್ರೆ ಯಾವ ಒಂದು ಗ್ಯಾರಂಟಿಗೆ ಎಷ್ಟು ಒಂದು ಕೋಟಿ ಹಣವನ್ನ ಮೀಸಲಿಟ್ಟಿದ್ದಾರೆ, ಇದರಿಂದ ಎಲ್ಲಾ ಒಂದು ವರ್ಷದಲ್ಲೂ ಕೂಡ ಈ ವರ್ಷ ಪೂರ್ತಿ ಯೋಜನೆಗೆ ಯಾವುದೇ ಅಡಚಣೆ ಬರಬಾರದು. ಅಂದ್ರೆ ವೀಕ್ಷಕರೇ, ಇಲ್ಲಿ ಸಿಂಹಪಾಲು ಗೃಹಲಕ್ಷ್ಮಿ ಯೋಜನೆಗೆ ಕೊಡಲಾಗಿದೆ, ಆದ್ರೆ ಜೀರೋ ಏನು ಕೂಡ ಕೊಟ್ಟಿಲ್ಲ ಯುವ ನಿಧಿ ಯೋಜನೆ. ನೀವು ಕೂಡ ಯಾರಾದ್ರೂ ಯುವ ನಿಧಿ ಯೋಜನೆ ಫಲಾನುಭವಿಗಳಾಗಿದ್ರೆ ರಾಜ್ಯ ಸರ್ಕಾರದಿಂದ ನಿಮಗೆ ಒಂದು ಶಾಕಿಂಗ್ ಸುದ್ದಿ. ಯುವ ನಿಧಿ ಯೋಜನೆಗೆ ಇಲ್ಲ ಅನುದಾನ. ಅಂದ್ರೆ ನಿರುದ್ಯೋಗಿಗಳಿಗೆ ಕೊಡ್ತಾ ಇರೋ ಭತ್ಯೆ 3,000 ರೂಪಾಯಿ ಪದವೀಧರರಿಗೆ, ಮತ್ತೆ ಇಲ್ಲಿ ಮುಖ್ಯವಾಗಿ 1,500 ರೂಪಾಯಿ ಹಣ ಡಿಪ್ಲೊಮಾ ಪದವೀಧರರಿಗೆ ಕೊಡ್ತಾ ಇದ್ರು. ಅದನ್ನ ಈಗ ಬಂದ್ ಮಾಡಬಹುದು ಸರ್ಕಾರ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಅಧಿಕೃತ ಸರ್ಕಾರದಿಂದ ಯುವ ನಿಧಿ ಯೋಜನೆಗೆ ಎಷ್ಟು ಕೋಟಿ ಹಣವನ್ನ ಬಿಡುಗಡೆ ಮಾಡಿದ್ದೀರಾ, ಇದ್ರ ಬಗ್ಗೆ ಯಾವುದೇ ಅಪ್ಡೇಟ್ ಇಲ್ಲ. ಬೇಕಾದ್ರೆ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು. ಗೃಹಲಕ್ಷ್ಮಿ ಯೋಜನೆಗೆ ಈಗಾಗಲೇ ಒಂದು 28,608 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರೆ. ಗೃಹ ಜ್ಯೋತಿ ಯೋಜನೆಗೆ 10,578 ಕೋಟಿ ರೂಪಾಯಿ ಈ ವರ್ಷ ಮೀಸಲಿಟ್ಟಿದ್ದಾರೆ. ಅನ್ನಭಾಗ್ಯ ಯೋಜನೆಗೆ 6,200 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರೆ. ಕೆಳಗಡೆ ನೋಡಬಹುದು ನೀವು. ಅದೇ ತರ ಮುಖ್ಯವಾಗಿ ಗೃಹ ಶಕ್ತಿ ಯೋಜನೆಗೂ ಕೂಡ 5,300 ಕೋಟಿ ರೂಪಾಯಿ ಅನುದಾನವನ್ನ ಕೊಟ್ಟಿದ್ದಾರೆ. ಆದ್ರೆ ಯುವ ನಿಧಿ ಯೋಜನೆಗೆ ಏನೂ ಇಲ್ಲ ನೋಡಿ. ಕೆಳಗಡೆ 913 ಕೋಟಿ ರೂಪಾಯಿ ನೇರ ನಗದು ವರ್ಗಾವಣೆ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಆದ್ರೆ 3 ಲಕ್ಷ ಫಲಾನುಭವಿಗಳು ಇರೋದ್ರಿಂದ ಅವರಿಗೆ ಇದೊಂದು ಏನಾಗುತ್ತೆ ಮುಂದೆ ಕಾದು ನೋಡಬೇಕು. 913 ಕೋಟಿ ರೂಪಾಯಿ ಇಲ್ಲಿವರೆಗೂ ಕೊಟ್ಟಿದ್ದೀರಾ, ಆದ್ರೆ ಈ ವರ್ಷ ಎಷ್ಟು ಕೊಡ್ತೀರಾ ಅದರ ಬಗ್ಗೆ ಯಾವುದೇ ರೀತಿಯ ಅಪ್ಡೇಟ್ ಇನ್ನೂ ಕೂಡ ಸರ್ಕಾರದಿಂದ ಬಂದಿಲ್ಲ. ಸೊ ವೀಕ್ಷಕರೇ, ಯುವ ನಿಧಿ ಯೋಜನೆಗೆ ಬ್ರೇಕ್ ಬೀಳುತ್ತಾ ಅಂತಾನು ಕೂಡ ನಾವು ಕಾದು ನೋಡ್ಬೇಕಾಗುತ್ತೆ. ಮುಂದಿನ ಬರೋ ದಿನಗಳಲ್ಲಿ ಸರ್ಕಾರದಿಂದ ಅಧಿಕೃತ ಮಾಹಿತಿ ಬರೋದು ಮಾತ್ರ ಬಾಕಿ ಇದೆ. ಇನ್ನೊಂದು ಕಡೆಗೆ ರೇಷನ್ ಕಾರ್ಡ್ ಫಲಾನುಭವಿಗಳಿಗೂ ಕೂಡ ಇಂಪಾರ್ಟೆಂಟ್ ಅಪ್ಡೇಟ್. ಯಾರಿಗೆ ಇಂದಿರಾ ಕಿಟ್ಟು ಹೇಗೆ ವಿತರಣೆ ಮಾಡ್ತಾರೆ ಅಂದ್ರೆ, ಈಗ ನಿಮ್ಮ ಮನೆಯಲ್ಲಿ ಒಬ್ರು ಇಬ್ರು ಇದ್ರೆ ಹೇಗೆ ವಿತರಣೆ ಮಾಡ್ತಾರೆ, ಇಲ್ಲಿ ಸರ್ಕಾರ ಇಂದಿರಾ ಕಿಟ್ ಕೊಡೋದಾಗಿ ಘೋಷಣೆ ಮಾಡಿದೆ. 5 ಕೆಜಿ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಅಂತ ಈಗಾಗಲೇ ಘೋಷಣೆ ಕೂಡ ಮಾಡಲಾಗಿದೆ ವೀಕ್ಷಕರೇ. ಆದ್ರೆ ಇಂದಿರಾ ಕಿಟ್ಟು ಒಂದು ಕುಟುಂಬಕ್ಕೆ 1 ಕಿಟ್ ಮಾತ್ರ. ಇಲ್ಲಿ ನಿಮ್ಮ ಕುಟುಂಬದಲ್ಲಿ ಒಬ್ರು ಇಬ್ರು ಇದ್ರೆ ಅವರಿಗೆ 2.5 ಕೆಜಿ ಕಿಟ್ ಅನ್ನ ಕೊಡ್ತಾರೆ, 5 ಕೆಜಿ ಕಿಟ್ ಅನ್ನ ಕೊಡೋದಿಲ್ಲ. ನೀವು ಬೇಕಾದ್ರೆ ಸ್ಕ್ರೀನ್ ಮೇಲೆ ಸರ್ಕಾರದಿಂದ ಬಂದಿರೋ ಟ್ವೀಟ್ ಕೂಡ ನೋಡ್ತಿರ್ಬೋದು. ಗ್ಯಾರಂಟಿ ಕ್ರಾಂತಿ ಅನ್ನಭಾಗ್ಯ ಯೋಜನೆ ಒಟ್ಟು 4 ಕೋಟಿಗೂ ಹೆಚ್ಚು ಫಲಾನುಭವಿಗಳಿದ್ದಾರೆ. ಪ್ರತಿ ತಿಂಗಳು 5 ಕೆಜಿ ಅಕ್ಕಿ ಬದಲಾಗಿ ಸರ್ಕಾರ ಪೌಷ್ಟಿಕಾಂಶವುಳ್ಳ ತೊಗರಿಬೇಳೆ, ಸಕ್ಕರೆ, ಉಪ್ಪು ಮತ್ತು ಅಡುಗೆ ಎಣ್ಣೆ ಒಳಗೊಂಡ ಇಂದಿರಾ ಆಹಾರ ಕಿಟ್ ವಿತರಿಸಲು ಉದ್ದೇಶಿಸಲಾಗಿದೆ. ಇದಕ್ಕೋಸ್ಕರ ಈ ವರ್ಷ 6,200 ಕೋಟಿ ರೂಪಾಯಿ ಹಣವನ್ನ ಮೀಸಲಿಡಲಾಗಿದೆ ಅಂತಾನು ಕೂಡ ಘೋಷಣೆ ಮಾಡಿದ್ದಾರೆ. ಈ ವರ್ಷ ಅಂದ್ರೆ ಏಪ್ರಿಲ್ 1ರಿಂದಲೇ ನಿಮಗೆ ಇಂದಿರಾ ಕಿಟ್ ವಿತರಣೆ ಶುರುವಾಗುತ್ತೆ ಅಂತಾನು ಕೂಡ ಹೇಳಲಾಗ್ತಾ ಇದೆ ವೀಕ್ಷಕರೇ. ಅಂದ್ರೆ ಕರ್ನಾಟಕ ರಾಜ್ಯದಂತ ಇಂದಿರಾ ಕಿಟ್ ವಿತರಣೆ ಆಗುತ್ತೆ. ಆದ್ರೆ ಒಂದು ಕುಟುಂಬದಲ್ಲಿ ಒಬ್ರು ಇಬ್ರು ಇದ್ರೆ ಮತ್ತೊಂದು ಕುಟುಂಬದಲ್ಲಿ 4 ಜನ ಇರ್ತಾರೆ, ಮತ್ತೊಂದು ಕುಟುಂಬದಲ್ಲಿ 10-12 ಜನ ಇರ್ತಾರೆ. ಅವರಿಗೆ ಹೇಗೆ ಸರ್ಕಾರ ಇದನ್ನ ವಿತರಣೆ ಮಾಡುತ್ತೆ? ಇದನ್ನು ಕೂಡ 3 ಭಾಗದಲ್ಲಿ ವಿಂಗಡಿಸಲಾಗಿದೆ ವೀಕ್ಷಕರೇ. ಪ್ರತಿಯೊಬ್ಬರು ಅನ್ನಭಾಗ್ಯ ಫಲಾನುಭವಿಗಳು ಕಿವಿ ಕೊಟ್ಟು ಕೇಳಿ. ನಿಮ್ಮ ಮನೆಯಲ್ಲಿ ಒಬ್ರು ಇಬ್ರು ಇದ್ರೆ ಅಂತ ಕುಟುಂಬಕ್ಕೆ 5 ಕೆಜಿ ಅಕ್ಕಿ ಕೇಂದ್ರ ಸರ್ಕಾರದಿಂದ ಬರುತ್ತೆ. ಕರ್ನಾಟಕ ಪಾಲಿನ 5 ಕೆಜಿ ಅನ್ನಭಾಗ್ಯ ಯೋಜನೆ ಬದಲಾಗಿ ಪೌಷ್ಟಿಕಾಂಶವುಳ್ಳ ಇಂದಿರಾ ಆಹಾರ ಕಿಟ್ ಸಿಗುತ್ತೆ. ಅಂದ್ರೆ ನಿಮ್ಮ ಮನೆಯಲ್ಲಿ ಒಬ್ರು ಇಬ್ರು ಇದ್ರೆ ಅಂತ ಕುಟುಂಬಕ್ಕೆ ತಲಾ ಅರ್ಧ ಕೆಜಿ ಅಂತೆ 2.5 ಕೆಜಿ ಕಿಟ್ ಅನ್ನ ಕೊಡಲಾಗುತ್ತೆ. ನಿಮ್ಮ ಕುಟುಂಬದಲ್ಲಿ 3ರಿಂದ 4 ಜನರಿದ್ದರೆ ನಿಮ್ಮ ಒಬ್ಬರಿಗೆ 1 ಕೆಜಿ ಅಂತ ತಲಾ 5 ಮಂದಿಗೆ ಒಂದು 5 ಕೆಜಿ ಕಿಟ್ ಅನ್ನ ಕೊಡಲಾಗುತ್ತೆ. ಅದೇ ತರ ನಿಮ್ಮ ಕುಟುಂಬದಲ್ಲಿ 5ಕ್ಕಿಂತ ಹೆಚ್ಚು ಜನರಿದ್ದರೆ 10 ಜನ ಇರಲಿ 20 ಜನ ಇರಲಿ ಮ್ಯಾಕ್ಸಿಮಮ್ 7.5 ಕೆಜಿ ಇಂದಿರಾ ಕಿಟ್ ಅನ್ನ ಕೊಡಲಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಬನ್ನಿ ಈಗ ವಸತಿ ಯೋಜನೆ ಬಗ್ಗೆನೂ ಕೂಡ ಒಂದು ಬಂಪರ್ ಸಿಹಿ ಸುದ್ದಿ ಇಲ್ಲಿ ಬಂದಿರುವಂತದ್ದು ವೀಕ್ಷಕರೇ. ನೀವು ಕೂಡ ಮನೆಗಳ ಯೋಜನೆಗಳ ಬಗ್ಗೆ ಒಂದು ಅಪ್ಡೇಟ್ ಕೇಳ್ತಾ ಇದ್ರೆ ಅಥವಾ ನೀವು ಕೂಡ ಅರ್ಜಿ ಹಾಕಿದ್ರೆ ಇದೇ ಒಂದು ವರ್ಷದಲ್ಲಿ 3 ಲಕ್ಷ ಮನೆಗಳನ್ನ ಪೂರ್ಣ ಮಾಡುವ ಗುರಿಯನ್ನ ಹೊಂದಲಾಗಿದೆ. ಅಂದ್ರೆ ನೀವೇನಾದ್ರೂ ಈಗಾಗಲೇ ಅರ್ಜಿ ಹಾಕಿದ್ರೆ ಈ ವರ್ಷ 3 ಲಕ್ಷ ಮನೆಗಳನ್ನ ವಿತರಣೆ ಮಾಡೋ ಗುರಿ ಸರ್ಕಾರ ಹೊಂದಿದೆ. ಹಿಂದಿನ ಸರ್ಕಾರ ಅನುದಾನ ನೀಡದೆ ಮಂಜೂರಾತಿ ನೀಡಿರೋ 4,90,000 ಮನೆಗಳನ್ನು ಕೂಡ ಪೂರ್ಣ ಮಾಡೋ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಒಂದು ಭರವಸೆಯನ್ನ ಬಜೆಟ್ ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಿರುವಂತದ್ದು ವೀಕ್ಷಕರೇ. ಮತ್ತೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ, KHB ವತಿಯಿಂದ ನಮ್ಮ ಮನೆ ಯೋಜನೆ ಅಡಿಯಲ್ಲಿ ಮುಂದಿನ 2 ವರ್ಷಗಳಲ್ಲಿ 50,000 ನಿವೇಶನಗಳನ್ನ ರಿಯಾಯಿತಿ ದರದಲ್ಲಿ ಸರ್ಕಾರದಿಂದ ವಿತರಣೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಸ್ಕ್ರೀನ್ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿರೋ ಒಂದು ಪ್ರೂಫ್ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಬಹುದು, ಈ ವರ್ಷದಲ್ಲಿ 3 ಲಕ್ಷ ಮನೆಗಳನ್ನ ಪೂರ್ಣ ಮಾಡ್ತೀವಿ. ಮತ್ತೆ ಪೂರ್ತಿ ಕೆಳಗಡೆ ನೋಡಬಹುದು ನೀವು, KHB ವತಿಯಿಂದ ನಮ್ಮ ಮನೆ ಯೋಜನೆ ಅಡಿಯಲ್ಲಿ ಮುಂದಿನ 2 ವರ್ಷಗಳಲ್ಲಿ 50,000 ನಿವೇಶನಗಳನ್ನ ರಿಯಾಯಿತಿ ದರದಲ್ಲಿ ಕೊಡ್ತೀವಿ ಅಂತ ಬಜೆಟ್ ನಲ್ಲಿ ಘೋಷಣೆ ಕೂಡ ಇಲ್ಲಿ ಮಾಡಲಾಗಿದೆ ವೀಕ್ಷಕರೇ. ನೀವು ಕೂಡ ಇನ್ನು ಮನೆಗಳ ಯೋಜನೆಗಳ ಬಗ್ಗೆ ಅರ್ಜಿ ಹಾಕಿಲ್ಲ ಅಂದ್ರೆ ಮನೆ ಯೋಜನೆ ಅಂತ ಕಮೆಂಟ್ ಮಾಡಿ, ಇದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಬರುತ್ತೆ. ಇನ್ನು ನೀವು ಕೂಡ ಯಾರಾದ್ರೂ ನೇಕಾರರು, ಕೈಮಗ್ಗ ಮತ್ತು ಜವಳಿದಾರರಾಗಿದ್ರೆ ನಿಮಗೆ 5,000 ರೂಪಾಯಿ ಆರ್ಥಿಕ ನೆರವು ನೇಕಾರರಿಗೆ ಪ್ರತಿ ವರ್ಷ ಕೊಡೋದಾಗಿನೂ ಕೂಡ ಇಲ್ಲಿ ಘೋಷಣೆಯನ್ನ ಇಲ್ಲಿ ಮಾಡಿರುವಂತದ್ದು. ಮತ್ತೆ
ವಿದ್ಯುತ್ ಸಹಾಯಧನ ಕೂಡ ಇದರಲ್ಲಿ ಮೆನ್ಷನ್ ಅನ್ನ ಮಾಡಲಾಗಿದೆ. ಇದು ಕೂಡ ನಿಮಗೆ ಗೊತ್ತಿರಲಿ. ಮತ್ತೆ ಬಜೆಟ್ ನಲ್ಲಿ ಏನೆಲ್ಲ ಹೊಸ ಘೋಷಣೆಗಳು ಆಗಿದ್ದಾವೆ ಅಂದ್ರೆ ಶಿಕ್ಷಣದ ಬಗ್ಗೆ ಆಗಿರ್ಬೋದು, ಆರೋಗ್ಯ ಭಾಗ್ಯ ಯೋಜನೆ ಆಗಿರ್ಬೋದು, ಮತ್ತೆ ಈ ವರ್ಷವೂ ಕೂಡ ಇಲ್ಲಿ ಬರೋಬ್ಬರಿ 15,000 ಬೋಧಕ ಹುದ್ದೆಗಳ ಭರ್ತಿಗೆ ಕ್ರಮ ತೆಗೆದುಕೊಳ್ತೀವಿ ಅಂತಾನೂ ಕೂಡ ಘೋಷಣೆ ಇಲ್ಲಿ ಮಾಡಲಾಗಿದೆ. 38 ಲಕ್ಷ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ 30,000 ಕೋಟಿ ರೂಪಾಯಿ ಕೃಷಿ ಸಾಲವನ್ನ ವಿತರಿಸುವ ಗುರಿ ಕೂಡ ಇದೆ. ಅಂದ್ರೆ ಯಾವುದೇ ಬಡ್ಡಿ ಇಲ್ಲದೆ ಸಾಲ ವಿತರಣೆ ಅಂತಾನೂ ಕೂಡ ಒಂದು ರೈತರಿಗೆ ಸಿಹಿ ಸುದ್ದಿಯನ್ನ ಇಲ್ಲಿ ಕೊಟ್ಟಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ವೀಕ್ಷಕರೇ, 16 ವರ್ಷದ ಒಳಗಿನ ಮಕ್ಕಳಿಗೆ ಮೊಬೈಲ್ ಫೋನ್ ಇಂದ ನಿಷೇಧ, ಅಂದ್ರೆ ಹೆಚ್ಚುತ್ತಿರುವ ಮೊಬೈಲ್ ಬಳಕೆಯಿಂದ ಮಕ್ಕಳ ಮೇಲೆ ಬೀರುವ ಅಡ್ಡ ಪರಿಣಾಮಗಳನ್ನು ತಡೆಗಟ್ಟುವ ಉದ್ದೇಶದಿಂದ 16 ವರ್ಷದ ಒಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣಗಳನ್ನ ನಿಷೇಧವನ್ನ ಮಾಡ್ತಾ ಇದ್ದಾರೆ. ನೀವು ಕೂಡ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು. ಈಗಾಗಲೇ ಇದನ್ನ ಅಧಿಕೃತವಾಗಿ ಟ್ವೀಟ್ ಕೂಡ ಇಲ್ಲಿ ಮಾಡಲಾಗಿದೆ. ಅಂದ್ರೆ 16 ವರ್ಷದ ಒಳಗಿನ ಮಕ್ಕಳು ಸಾಮಾಜಿಕ ಜಾಲತಾಣ ಅಂದ್ರೆ ಇಲ್ಲಿ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ವಾಟ್ಸಪ್, ಫೇಸ್ಬುಕ್, ಸ್ನ್ಯಾಪ್ಚಾಟ್, ಟ್ವಿಟರ್, ಮತ್ತೆ ಇಲ್ಲಿ ಎಕ್ಸ್ ಖಾತೆ ಅಂತ ಬರುತ್ತೆ, ಮತ್ತೆ ಟೆಲಿಗ್ರಾಮು, ಸ್ನ್ಯಾಪ್ಚಾಟ್ ಎಲ್ಲ ಕೂಡ ಬ್ಯಾನ್ ಅಂತಾನೆ ಹೇಳ್ಬೋದು. ಚಿಕ್ಕ ಮಕ್ಕಳ ಅಕೌಂಟ್ ಹೆಸರಿನಲ್ಲಿ ಯಾರು ಕೂಡ ಇಲ್ಲಿ ಸೋಷಿಯಲ್ ಮೀಡಿಯಾಗಳನ್ನ ಬಳಸುವಂತಿಲ್ಲ, ಮತ್ತು ಚಿಕ್ಕ ಮಕ್ಕಳು ಕೂಡ 16 ವರ್ಷದ ಒಳಗಿನ ಮಕ್ಕಳು ಸೋಷಿಯಲ್ ಮೀಡಿಯಾಗಳನ್ನ ಬಳಕೆ ಮಾಡುವಂತಿಲ್ಲ ಅಂತ ನಿಷೇಧ, ಬ್ಯಾನ್ ಅನ್ನ ಹೇರಲಾಗ್ತಾ ಇದೆ ಇವತ್ತಿನಿಂದಲೇ ಅಂತ ಇಲ್ಲಿ ಘೋಷಣೆ ಮಾಡಲಾಗಿದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಬಜೆಟ್ ಬಗ್ಗೆ ನಿಮಗೆ ಅನಿಸಿಕೆ ಏನು? ನಿಮಗೆ ಬಜೆಟ್ ಹೇಗೆ ಅನಿಸ್ತು? ಎಲ್ಲ ಕೂಡ ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗೆ ನಾವು ಉತ್ತರ ಕೂಡ ಕೊಡಲಿದ್ದೇವೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.